ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಬಿಗ್ ಹಾಯ್. ಹಾಗೆಯೇ ಡ್ರೈ ಫಿಶ್ ಅಂದರೆ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಸೊ ನಾವು ಡ್ರೈ ಫಿಶನ್ನು ಕೂಡ ಇಷ್ಟಪಡ್ಬೋದು. ಹೇಗೆಂದರೆ ವೆಜಿಟೇಬಲ್ಸ್ಗೆ ನಾವು ಡ್ರೈ ಫಿಶನ್ನು ಸೇರಿಸಿ ವೆಜಿಟೇಬಲ್ ಕೂರ್ಮ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಇವತ್ತು ಡ್ರೈ ಫಿಶನ್ನು ಉಪಯೋಗಿಸಿ ವೆಜಿಟೇಬಲ್ ಕೂರ್ಮ ಯಾವ ರೀತಿ ಮಾಡೋದಂತ ನೋಡೋಣ. ಫಸ್ಟ್ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 5-6 ಮೆಣಸನ್ನು ಹಾಕೊಳ್ತಾ ಇದ್ದೀನಿ, ಒಣ ಮೆಣಸನ್ನು. ನೆಕ್ಸ್ಟ್ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು. ಇದನ್ನು ಒಂದು 2 ಮಿನಿಟ್ಸ್ ಹುರ್ಕೊಳ್ಬೇಕು. ಟೂ ಮಿನಿಟ್ಸ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾನು ಗರಂ ಮಸಾಲೆ ಸಾಮಾನು ಹಾಕೊಳ್ತಾ ಇದ್ದೀನಿ. ಅಂದರೆ ಎಲ್ಲನೂ ಇದೆ, ಚಕ್ಕೆ, ಲವಂಗ, ಬೇಲಿ, ಉಸಾಗಿ, ಪುಂಕಾಳು ಎಲ್ಲ ಇದೆ. ಇದನ್ನು ಹಾಕೊಳ್ತಿದ್ದೀನಿ. ಇದನ್ನು ಸಹ 2 ಮಿನಿಟ್ಸ್ ಹುರ್ಕೋಬೇಕು. ಇವಾಗ 2 ಮಿನಿಟ್ಸ್ ಆಗಿದೆ, ಸಾಕು. ಇವಾಗ ನಾನಿಲ್ಲಿ ಕಾಲಿಫ್ಲವರನ್ನು ಬಿಸಿನೀರು ಹಾಕಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ನೆನೆಸಿಟ್ಟಿದ್ದೀನಿ, ಯಾಕಂದರೆ ಇದರಲ್ಲಿ ವಾಮ್ಸ್ ಎಲ್ಲ ಇರುತ್ತೆ, ಸೊ ಹೋಗಲಿ ಅಂತ. ಹಾಗೆಯೇ ಇಲ್ಲಿ ಅಲಸಂದಿಯನ್ನು ನೆನೆಸಿಟ್ಕೊಂಡಾಗಿದೆ ಮತ್ತು ಕ್ಯಾರೆಟನ್ನು ಸಹ ಸೇರಿಸ್ಕೊಂಡಿದ್ದೀನಿ, ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೇಕಾದರೆ ಆಲೂಗಡ್ಡೆಯನ್ನು ಸಹ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಕಾಲಿಫ್ಲವರನ್ನು ಸೇರಿಸ್ತಾ ಇದ್ದೀನಿ ಇವಾಗ. ಇದಕ್ಕಿವಾಗ 2 ಅಥವಾ 3 ಲೋಟ ನೀರು ಹಾಕಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ. 3 ಲೋಟ ನೀರನ್ನು ಹಾಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಯಕ್ಕಿಡೋಣ. ಇದು ಇವಾಗ ತಣ್ಣಗಾಗಿದೆ. ಇದಕ್ಕೆ 1 ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಟ್ ಮಾಡಿಟ್ಕೊಂಡಂಥ 1 ಈರುಳ್ಳಿ, ಅರ್ಧ ಶುಂಠಿ ಮತ್ತು 5-6 ಪೀಸ್ ಆಗುವಷ್ಟು ಬೆಳ್ಳುಳ್ಳಿ, ನೆಕ್ಸ್ಟು ಕೊತ್ತಂಬರಿ ಸೊಪ್ಪು. ಇವಾಗ ನಾವು ಇದನ್ನು ಮಸಾಲೆ ಮಾಡ್ಕೊಳ್ಬೇಕು. ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಿದ್ದೀನಿ. ಸೊ ನೋಡಿ, ಮಸಾಲೆ ರೆಡಿಯಾಗಿದೆ, ತುಂಬ ಒಳ್ಳೆ ಕಲರ್ ಬಂದಿದೆ. ಇಷ್ಟಾದರೆ ಸಾಕು. ಇವಾಗ ವೆಜಿಟೇಬಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಇವಾಗ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವಾಗ ಮಸಾಲೆಯನ್ನು ಸಹ ಸೇರಿಸ್ಕೊಳ್ಳೋಣ. ಮಸಾಲೆಯನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಉಪ್ಪೆಲ್ಲ ಕರೆಕ್ಟ್ ಆಗಿದೆ, ಹಾಗೆ ನೀರು ಹಾಕಿದ್ದು ಕೂಡ ಕರೆಕ್ಟ್ ಆಗಿದೆ. ಟೊಮ್ಯಾಟೊ ಮತ್ತು ಮಸಾಲೆ ಹಾಕಿರೋದ್ರಿಂದ ಇದು ಚೆನ್ನಾಗಿ ಬೇಯಬೇಕು. ಇವಾಗ ಒಂದು 10 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಈ ಕಡೆ ಇನ್ನೊಂದು ಸೈಡಲ್ಲಿ ನಾನು ಡ್ರೈ ಫಿಶನ್ನು ಹಾಕೊಳ್ತಾ ಇದ್ದೀನಿ, ಚಿಕ್ಕದಾಗಿರೋ ಡ್ರೈ ಫಿಶನ್ನು. ನೀವು ಬೇಕಾದರೆ ಬೇರೆ ಡ್ರೈ ಫಿಶನ್ನು ಸಹ ತೊಗೋಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಇವಾಗ ಇದಕ್ಕೆ ಬೇಕಂದರೆ ನೀವು ಡ್ರೈ ಫ್ರಾನ್ಸನ್ನು ಸಹ ಹಾಕೋಬೋದು. ಹಾಗೆ ನೀವು ವೆಜಿಟೇರಿಯನ್ ಆಗಿದ್ದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಇದು ಇವಾಗ 4 to 5 ಮಿನಿಟ್ ಚೆನ್ನಾಗಿ ಫ್ರೈ ಆಗಿದೆ ಸಣ್ಣ ಉರಿಯಲ್ಲಿ. ಇಷ್ಟಾದರೆ ಸಾಕು. ಇದು ಕೂಡ 10 ಮಿನಿಟ್ಸ್ ಆಗಿದೆ. ನೋಡಿ, ನೀಟಾಗಿ ಬೇಯ್ದಿದೆ ಚೆನ್ನಾಗಿ. ಇದಕ್ಕೆ ನಾನು ಇವಾಗ ಡ್ರೈ ಫಿಶನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿ 2 ಅಥವಾ 3 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಹಾಗೆಯೇ ಒಂದು ಒಗ್ಗರಣೆ ಕೂಡ ಹಾಕೋಣ. 2 ಸ್ಪೂನ್ ಆಗುವಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಹಾಗೆಯೇ ಒಣಮೆಣಸು ಮತ್ತು ಕರಿಬೇವು. ನೋಡಿ, ಇವಾಗ ಕೂರ್ಮ ಕರೆಕ್ಟಾದ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಇದಕ್ಕೆ ನಾನು ಇವಾಗ ಒಗ್ಗರಣೆಯನ್ನು ಸಹ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಸ್ವಲ್ಪ ತೆಳ್ಳಗೆ ಬೇಕಂದರೆ ಇದಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ಳಿ. ಹಾಗೆಯೇ ಇದು ಪೂರಿ, ಚಪಾತಿ, ಇಡ್ಲಿ ಮತ್ತು ದೋಸೆ, ಹಾಗೆಯೇ ವೈಟ್ ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಇದಕ್ಕೆ ಬೇಕಂದರೆ ನೀವು ಬೇರೆ ಬೇರೆ ವೆಜಿಟೇಬಲನ್ನು ಸಹ ಆ್ಯಡ್ ಮಾಡ್ಬೋದು. ಯಾಕಂದರೆ ತುಂಬ ವೆಜಿಟೇಬಲನ್ನು ಸೇರಿಸಿದರೆ ನಿಮಗೆ ತುಂಬ ವಿಟಮಿನ್ ಸಿಗುತ್ತೆ. ಸೊ ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು. ಇದನ್ನು ನಾವು ಇವಾಗ ಸರ್ವ್ ಮಾಡ್ಕೊಳ್ಳೋಣ.
ನೋಡಿ ಇವಾಗ ಬಿಸಿ ಬಿಸಿಯಾದ ಡ್ರೈ ಫಿಶ್ ವೆಜಿಟೇಬಲ್ ಕುರ್ಮಾ ರೆಡಿಯಾಗಿದೆ. ನೀವು ಇದಕ್ಕೆ ಬೇಕಂದರೆ ಪೊಟ್ಯಾಟೊನು ಕೂಡ ಸೇರಿಸ್ಬೋದು. ಹಾಗೆಯೇ ಅಳಸಂದಿ ಪ್ಲೇಸಲ್ಲಿ ಬಟಾಣಿ ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡಿದ್ರಲ್ವ ಯಾವ ರೀತಿ ಮಾಡೋದು ಅಂತ. ತುಂಬಾ ಯಮಿಯಾಗಿ ಬರುತ್ತೆ, ಹಾಗೆಯೇ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.